ಸೊ ನೀವು ವಿಡಿಯೋ ನೋಡಿ ನೀವು ಅನ್ಕೋಬೋದು ಯಾವುದಾದ್ರೂ ಹೊಸ ಗೇಮ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂತೇಳಿ. ಇಲ್ಲ, ಇವತ್ತಿನ ದಿನ ಗೇಮ್ನ ತಯಾರು ಮಾಡ್ತಕ್ಕಂಥ ಕಂಪ್ನಿ, ಗೇಮ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ಕಂಪ್ನಿನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇವತ್ತಿನ ದಿನ ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್ ಅವರು IPOಗೆ ಬಂದಿದ್ದಾರೆ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಮಾರ್ಚ್ 17ನೇ ತಾರೀಕಿದು ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಕ್ಕಂಥ ಫಸ್ಟ್ ಗೇಮಿಂಗ್ ಕಂಪ್ನಿ ಬಂದ್ಬಿಟ್ಟು ಈ ಒಂದು ನಜಾರಾ ಟೆಕ್ನಾಲಜೀಸ್. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಕ್ಕಂಥ ಫಸ್ಟ್ ಗೇಮಿಂಗ್ ಕಂಪ್ನಿ ಅನ್ನೋದಕ್ಕಿಂತ ರಾಕೇಶ್ ಜುಂಜರ್ವಾಲ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂತಹ ಗೇಮಿಂಗ್ ಕಂಪ್ನಿ ಅನ್ನೋದರಲ್ಲಿ ಇದು ತುಂಬ ಫೇಮಸ್ ಆಗಿದೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ನಜಾರಾ ಟೆಕ್ನಾಲಜೀಸ್ IPO ಡೀಟೇಲು, ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು, ಇವರ ಒಂದು ಕಾಂಪಿಟೇಟಿವ್ ಸ್ಟ್ರೆಂತು, ರಿಸ್ಕ್ ಫ್ಯಾಕ್ಟರ್ಸು, ಮತ್ತು ಕೊನೆಯದಾಗಿ ನಾವು ಈ ಒಂದು IPOಗೆ ಅಪ್ಲೈ ಮಾಡಬೇಕಾ ಬೇಡವಾ, ಹಾಗೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮಲ್ಲಿ ನಾವು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ. ಇವತ್ತು ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಮುಂಬೈ ಬೇಸ್ಡ್ ನಜಾರಾ ಟೆಕ್ನಾಲಜೀಸ್ 1999ನಲ್ಲಿ ಈ ಒಂದು ಕಂಪ್ನಿ ಓಪನ್ ಆಗುತ್ತೆ. ಅದಾದಮೇಲೆ ಇವರೇನು ಮಾಡ್ತಾರೆ, ಮುಂಚೆಲ್ಲ ನಮಗೆಲ್ಲ ಇಂಟರ್ನೆಟ್ ಅಷ್ಟೊಂದು ಇದ್ದಿದ್ದಿಲ್ಲ, ಆದರೂ ಕೂಡ ಅವರು ಬೇರೆ ಬೇರೆ ಈ ಒಂದು ಇಂಟರ್ನೆಟ್ ಆಪ್ರೇಟರ್ ಜೊತೆ ಟೈಅಪ್ ಆಗಿ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಅವರು ಎಕ್ಸ್ಪ್ಯಾಂಡ್ ಮಾಡಿ ಅಲ್ಲಿ ಅವರು ತಮ್ಮ ಒಂದು ಮೊಬೈಲ್ ಗೇಮ್ಸ್ಗಳನ್ನ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ಇವತ್ತಿನ ದಿನ ಈ ಒಂದು ಮೊಬೈಲ್ ಇಂಡಸ್ಟ್ರಿ ಯಾವ ಥರ ಗ್ರೋ ಆಗ್ತಾಯಿದೆ ಅದೇ ಥರ ಇವರು ಕೂಡ ಗ್ರೋ ಆಗ್ತಾ ಹೋಗಿದ್ದಾರೆ. ಇವತ್ತಿನ ದಿನ ನಮಗೆ ಫ್ರೀಯಾಗಿ ಕೂಡ ನಾವು ಗೇಮ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು, ಮತ್ತು ಕೆಲವೊಂದು ಇವತ್ತಿನ ಪೇ ಮಾಡಿ ಆಡ್ತಕ್ಕಂಥ ಗೇಮ್ಸ್ಗಳು ಕೂಡ ಇದ್ದಾವೆ. ಭಾಳಷ್ಟು ಗೇಮ್ಸ್ಗಳನ್ನು ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಗೇಮ್ಸ್ಗಳನ್ನ ನಾವು ಪೇ ಮಾಡಿ ಆಡಬೇಕಾಗುತ್ತೆ. ಅದರಲ್ಲಿ ಇವತ್ತಿನ ದಿನ ಈ ಒಂದು ಸ್ಪೋರ್ಟ್ಸ್ ಅನ್ನೋದು ತುಂಬ ಅಂದರೆ ತುಂಬ ಗ್ರೋ ಆಗ್ತಾಯಿದೆ. ಸೊ ಅದರಲ್ಲೂ ಕೂಡ ಇವರಿದ್ದಾರೆ. ಸ್ಪೋರ್ಟ್ಸಿಂದನೇ ಇವರಿಗೆ ಒಂದು 75% ಆಫ್ ಆದಾಯ ಬರೋದು ಕೂಡ ಅದರಿಂದನೇ. ಸೊ ಹಾಗೆ ಕೆಲವೊಂದು ಫ್ರೀ ಗೇಮ್ಸ್ ಕೂಡ ಅವರು ಆಫರ್ ಮಾಡಿದ್ದಾರೆ. ಮತ್ತು ಭಾಳಷ್ಟು ಒಂದು ಪೋರ್ಟ್ಫೋಲಿಯೋ ಆಫ್ ಡೈವರ್ಸಿಫೈಡ್ ಗೇಮ್ಸ್ ಪೋರ್ಟ್ಫೋಲಿಯೋ ಇವರ ಒಂದು ಕಂಪ್ನಿ ಹತ್ರ ಇದೆ. ಸೊ ಇವ್ರದ್ದು ಇವಾಗ ನಾವು ಗೇಮ್ಸ್ ಅಂತ ಬಂದಾಗ ಇದರಲ್ಲಿ ಇವು ಫ್ರೀ ಗೇಮ್ಸ್ ಬರುತ್ತೆ ಕಿಡ್ಸಿಗೆ, ಮತ್ತು ಸ್ಪೋರ್ಟ್ಸ್ ಸಿಮ್ಯುಲೇಷನ್ ಗೇಮ್ಸು. ಈಗ ಸ್ಪೋರ್ಟ್ಸ್ ಯಾವ ಥರ ಕ್ರಿಕೆಟಲ್ಲಿ ಯಾವ ಥರ ನಡೆಯುತ್ತೆ ಅದೇ ಥರ ಇವರು ಕೂಡ ಅಲ್ಲಿ ಸಿಮ್ಯುಲೇಟ್ ಮಾಡಿರ್ತಾರೆ. ಅದೇ ಥರ ನಾವು ಆಡ್ತಾ ಹೋಗ್ಬೋದು. ಕ್ರಿಕೆಟರ್ದು ಬ್ಯಾಟ್ ಬರ್ತಾನೆ, ಬ್ಯಾಟಿಂಗ್ ಆಡ್ಬೋದು, ಬಾಲಿಂಗ್ ಹಾಕ್ಬೋದು, ಇವೆಲ್ಲ ಆಡಿರ್ತಾರೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಲ್ಲ ಹೆಚ್ಚು. ಈ ಒಂದು ಕಿಡ್ಸ್ ಗೇಮ್ ಬರುತ್ತೆ. ಅದಾದಮೇಲೆ ಇವಾಗ ನೀವು ನೋಡ್ಬೋದು ಇಲ್ಲಿ ಫ್ರೀ ಗೇಮ್ಸ್ ಅಂತ ಬರುತ್ತೆ. ಫ್ರೀ ಗೇಮ್ಸಿಂದ ಇವರಿಗೆ ಯಾವ ಥರ ದುಡ್ಡು ಬರುತ್ತೆ ಅಂತಂದರೆ ಇಲ್ಲಿ ಅವ್ರು ಹೇಳಿದ್ದಾರೆ ಕಂಟೆಂಟ್ ಆ್ಯಡ್ಸ್ ಅಂತೇಳಿ. ಈ ಒಂದು ಫ್ರೀ ಗೇಮ್ಸ್ ಆಡಬೇಕಾದ್ರೆ ಅಲ್ಲಿ ಕೆಲವೊಂದು ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಅಡ್ವರ್ಟೈಸಿಂದ ಇವರಿಗೆ ದುಡ್ಡು ಬರುತ್ತೆ. ಮತ್ತು ಒಂದು ಪಾಯಿಂಟಲ್ಲಿ ಹೋಗೋಣ ಅವ್ರೇನಂತಾರೆ, ಇನ್ನೂ ನೀವು ಕಂಟಿನ್ಯೂ ಮಾಡಬೇಕಂತ ಮಾಡ್ಕೊಂಡಿದ್ರೆ, ಇನ್ನೊಂದು ಲೆವೆಲಿಗೆ ನೀವು ಹೋಗ್ಬೇಕಂತ ಮಾಡ್ಕೊಂಡಿದ್ರೆ ನೀವು ಈ ಒಂದು ಪೇ ಮಾಡಿ ಅಂತ ಕೇಳ್ತಾರೆ. ಸೊ ಕೆಲವೊಬ್ಬರು ಪೇ ಮಾಡಿ ಕೂಡ ಕಂಟಿನ್ಯೂ ಮಾಡ್ತಾರೆ. ಸೊ ಈ ಥರ ಇವರು ಈ ಒಂದು ಗೇಮ್ಸಿಂದ ಅರ್ನಿಂಗ್ಸ್ ಮಾಡ್ತಾರೆ. ಮತ್ತು ರಿಯಲ್ ಮನಿ ಗೇಮ್ಸ್ ಅಂತೆ, ಸ್ಕಿಲ್ ಬೇಸ್ಡ್ ಗೇಮ್ಸ್ ಅವರು ತಂದಿದ್ದಾರೆ. ಚಾನ್ಸ್ ಬೇಸ್ಡ್ ಗೇಮ್ಸ್ ಇದು ಓನ್ಲಿ ಕಿನ್ನೆ ಅಂತೆ. ಮತ್ತು ಸ್ಪೋರ್ಟ್ಸ್ ಅಂತೇಳಿ ಇವತ್ತಿನ ದಿನ ಈ ಒಂದು ನಾರ್ಮಲಾಗಿ ಸ್ಪೋರ್ಟ್ಸ್ಗಳು ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅದೇ ಥರ ಈ ಒಂದು ಸ್ಪೋರ್ಟ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಅದನ್ನು ಕೂಡ ಈ ಒಂದು ಕಂಪ್ನಿ ಬೇರೆ ಬೇರೆ ಸಬ್ಸಿಡರಿ ಕಂಪ್ನಿ ಜೊತೆ ಈ ಒಂದು ಕಂಪ್ನಿ ಈ ಎಲ್ಲ ಗೇಮ್ಸ್ಗಳನ್ನ ಇವರು ಕೂಡ ಹೋಸ್ಟ್ ಮಾಡ್ತಾರೆ. ಮತ್ತು ಇನ್ಫ್ಯಾಕ್ಟ್ ಹೇಳ್ಬೇಕಂತ ಮಾಡ್ಕೊಂಡಿದ್ದಾರೆ, ಇವರು ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಒಂದು ಕಂಪ್ನೀಸ್ಗಳಿಂದ ಇವರಿಗೆ ಆದಾಯ ಹೆಚ್ಚು ಬರ್ತಾ ಇದೆ ಈ ಒಂದು ಕಂಪ್ನಿ ಅರ್ನಿಂಗ್ಸ್ಗಿಂತ. ಸೊ ಈ ಥರ ಈ ಒಂದು ನಜಾರಾ ಟೆಕ್ನಾಲಜೀಸ್ ತಮ್ಮನ್ನು ತಾವು ಡೈವರ್ಸಿಫೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವು ನಜಾರಾದ ಪೋರ್ಟ್ಫೋಲಿಯೋ ನೀವು ನೋಡ್ಬೋದು. ಇಲ್ಲಿ ಕಿಡೋಪೀಡಿಯಾ, ನೋಡ್ವಿನ್ ಗೇಮಿಂಗ್ ಅಂತೇಳಿ, ಇದರಿಂದ ಅಂದರೆ ಈ ಗೇಮ್ಸಿಂದ ಅವರಿಗೆ ಒಂದು 75% ಆಫ್ ಆದಾಯ ಬರ್ತಿರೋದೆ ಈ ಒಂದು ಗೇಮಿಂದ. ಕ್ಯೂಮನ್ ಇವೆಲ್ಲ ಬಂದ್ಬಿಟ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಇವರು ಗೇಮ್ಸ್ಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಕೇಡಿಯಾದಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಗೇಮ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಸೊ ಅದರಲ್ಲಿ ಹೋಗಿ ಗೇಮ್ಸನ್ನು ಆಡ್ಬೋದು ಆ ಥರ. ಇಲ್ಲಿ ನೀವು ಕಿಡೋಪೀಡಿಯಾದ್ದು ಇವಾಗ ನೋಡ್ವಿನ್ ಅಂತ ಬಂದಾಗ ಇದು ರೀಸೆಂಟಾಗಿ ತುಂಬ ಫೇಮಸ್ ಆಗ್ತಾಯಿದೆ ಅವ್ರದ್ದು. ಇವಾಗ ಯಾವ ಥರ ಸ್ಪೋರ್ಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರಲ್ಲ ಅದೇ ಥರ ಇವರು ಕೂಡ ಈ ಒಂದು ಗೇಮಿಂಗ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ಗೇಮರ್ಸ್ನೆಲ್ಲರನ್ನವರು ಕರೀತಾರೆ, ಇವರ ಒಂದು ಗೇಮ್ಸ್ನವ್ರು ಆಡಿಸ್ತಾರೆ. ಅದಾದಮೇಲೆ ಅದರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರಿಗೆ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಬೇರೆ ಬೇರೆ ದೇಶದಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ನಾನು ನೋಡಿದ ಪ್ರಕಾರ ಇಂಡಿಯಾದಲ್ಲೂ ಕೂಡ ಇದು ಸ್ವಲ್ಪ ಗ್ರೋ ಆಗ್ತಾಯಿದೆ. ಇವತ್ತಿನ ದಿನ ಈ ಒಂದು ನಜಾರಾ ಟೆಕ್ನಾಲಜೀಸ್ ಬಂದ್ಬಿಟ್ಟು ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಅವರು 60 ಕಂಟ್ರೀಸಲ್ಲಿ ಅವರು ಆಪ್ರೇಟ್ ಮಾಡ್ತಾರೆ. ಸೊ ಮೇಯ್ನಾಗಿ ಅವರು ಇವಾಗ ನಾವು ಇವರೊಂದು ಕಂಪ್ನಿ ನೋಡ್ತಾ ಹೋದಾಗ ಏಷ್ಯಾ, ಆಫ್ರಿಕಾ, ಮಿಡ್ಲ್ ಈಸ್ಟು ಮತ್ತು ಬೇರೆ ಬೇರೆ ಕಂಟ್ರೀಸ್ಗಳಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ.
ಸೊ ಇದೇ ಥರ ಇವರು ಬೇರೆ ಬೇರೆ ಈ ಒಂದು ಗೇಮಿಂಗ್ ರಿಲೇಟೆಡಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಬೇಸಿಕಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಗೇಮಿಂಗ್ ಕಂಪ್ನಿನೇ. ಗೇಮಿಂಗ್ ಇಂಡಸ್ಟ್ರಿ ಯಾವ ಥರ ಎಕ್ಸ್ಪೆಂಡ್ ಆಗ್ತಾ ಇದೆ ಅದೇ ಥರ ಇವರು ಕೂಡ ಈ ಒಂದು ಕಾಲಕ್ಕೆ ತಕ್ಕಂಗೆ ಅವ್ರು ಚೇಂಜ್ ಆಗಿದ್ದಾರೆ. ನಾವೇನು ಮಾಡ್ತೀವಿ, ಸ್ವಲ್ಪ ದಿನ ಆದಮೇಲೆ ಒಂದು ಗೇಮ್ನ ನಾವು ಚೇಂಜ್ ಮಾಡ್ತೀವಿ. ಇವರು ಕೂಡ ಅಷ್ಟೇ ಹೊಸ ಹೊಸ ಗೇಮ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಳೆ ಗೇಮ್ಗಳಿಗೆ ಇನ್ನೊಂದು ಹೊಸ ಸ್ಪರ್ಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕಂಟಿನ್ಯೂಸ್ ಆಗಿ ಇವರು ಮಾಡ್ತಾನೆ ಇರ್ತಾರೆ. ಸೊ ಇದು ವೀಕ್ಷಕರೇ ಇವತ್ತಿನ ದಿನ ಓವರಾಲ್ ಆಗಿ ಹೇಳ್ಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ನಜಾರಾ ಟೆಕ್ನಾಲಜೀಸ್ ಗೇಮಿಂಗ್ ರಿಲೇಟೆಡ್ ಕಂಪ್ನಿ, ಅಂದರೆ ಗೇಮಿಂಗ್ಗೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಕಂಪ್ನಿ. ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಇದರ ಒಂದು ಡೀಟೇಲ್ಸ್ನ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಇವತ್ತಿನ ದಿನ ಇವರೊಂದು ಆಬ್ಜೆಕ್ಟಿವ್ ಏನಕ್ಕೆ ಇವರು IPOಗೆ ಬಂದಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ, ಈ ಒಂದು ಕಂಪ್ನಿನ ಮಾರ್ಕೆಟಲ್ಲಿ ಲೀಸ್ಟ್ ಮಾಡೋ ಮೂಲಕ ಒಂದು ಲೀಸ್ಟಿಂಗ್ ಬೆನಿಫಿಟ್ನ ತೊಗೊಳ್ಳೋದು ಒಂದು ಉದ್ದೇಶ. ಆದರೆ ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಬೇರೆ ಬೇರೆ ಶೇರ್ ಹೋಲ್ಡರ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪ್ರಮೋಟರ್ಸ್ ಅಲ್ಲದೆ ಬೇರೆ ಬೇರೆ ಶೇರ್ ಹೋಲ್ಡರ್ಸ್ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಅವ್ರೇನು ಮಾಡ್ತಿದ್ದಾರೆ, ಈ ಒಂದು ಕಂಪ್ನಿನ ಮಾರ್ಕೆಟಲ್ಲಿ ಲೀಸ್ಟ್ ಮಾಡೋ ಮೂಲಕ ತಮ್ಮ ಒಂದು ಸ್ಟೇಕ್ನವರು ಸೆಲ್ ಮಾಡಬೇಕಂತ ಮಾಡಿದ್ದಾರೆ. ಈ ಒಂದು ನಜಾರಾ ಟೆಕ್ನಾಲಜೀಸ್ IPO ಬಂದ್ಬಿಟ್ಟು ಮಾರ್ಚ್ 17ನೇ ತಾರೀಕು ಇದು ಓಪನ್ ಆಗುತ್ತೆ. ಮಾರ್ಚ್ 19ನೇ ತಾರೀಕಿಗೆ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ₹4 ಈ ಒಂದು IPO ಬರ್ತಾ ಇದೆ. IPO ಪ್ರೈಸ್ ಬ್ಯಾಂಡ್ ಅವರು ಫಿಕ್ಸ್ ಮಾಡಿರೋದು ಒಂದು ಶೇರಿಗೆ ₹1,101. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂದ್ರೆ ಮಿನಿಮಮ್ 1 ಲಾಟ್ ಅಥವಾ 13 ಶೇರ್ಸ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇದು BSE ಮತ್ತು NSEಯಲ್ಲಿ ಲಿಸ್ಟ್ ಆಗ್ತಾ ಇದೆ. ಸೊ ಈ ಒಂದು IPO ಸೈಜ್ ಬಂದ್ಬಿಟ್ಟು ₹582 ಕೋಟಿ. ಇದು ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಇದೆ. ಈ ಒಂದು ₹582 ಕೋಟಿ ಜನರಿಂದ ಏನು ಕಲೆಕ್ಟ್ ಆಗುತ್ತಲ್ಲ ಅದು ಕಂಪ್ಲೀಟಾಗಿ ಈ ಒಂದು ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಯಾರೆಲ್ಲ ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮುಂಚೆ, ಅವರು ತಮ್ಮ ಒಂದು ಸ್ಟೇಕ್ನವ್ರು ಸೆಲ್ ಮಾಡ್ತಿದ್ದಾರೆ, ಅವ್ರಿಗೆ ಹೋಗುತ್ತೆ. ಕಂಪ್ನಿಗೆ ₹1 ಕೂಡ ಹೋಗೋದಿಲ್ಲ. ನೆಕ್ಸ್ಟ್ ಬರೋದು ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನನ್ನು ಸೂಚಿಸುತ್ತಂದರೆ, ನೀವೇನಾದರೂ ಈ ಒಂದು IPOಗೆ ನೀವು ಅಪ್ಲೈ ಮಾಡಿದ್ರೆ ಇದು ಮಾರ್ಕೆಟಲ್ಲಿ ಯಾವಾಗ ಇದು ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ನಿಮಗೆ ಎಷ್ಟು ಪ್ರಾಫಿಟ್ ನೀವು ತೊಗೊಳ್ಬೋದು ಅನ್ನೋದು ಒಂದು ಅಂದಾಜಿದು ಸೂಚಿಸುತ್ತೆ. ಇದ್ರ ಪ್ರಕಾರ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಏನಿಲ್ಲ ಅಂತಂದರೆ ನಿಮಗೊಂದು 60% ಪ್ರಾಫಿಟ್ ಬರ್ತಕ್ಕಂಥ ಸಾಧ್ಯತೆ ಇದೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ. ಈ ಒಂದು IPO ಬಂದ್ಬಿಟ್ಟು 17ನೇ ತಾರೀಕು ಇದು ಓಪನ್ ಆಗುತ್ತೆ. 19ನೇ ತಾರೀಕಿಗೆ ಒಂದು IPO ಕ್ಲೋಸ್ ಆಗುತ್ತೆ. ಮಾರ್ಚ್ 24ನೇ ತಾರೀಕಿಗೆ ನಮಗೆ ಅಲಾಟ್ಮೆಂಟ್ ಆಗಿದ್ದೀನ ಇಲ್ಲ ಅಂತೇಳಿ ಈವ್ನಿಂಗ್ ನಾವು ಚೆಕ್ ಮಾಡ್ಕೋಬೋದು. ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಮಾರ್ಚ್ 25ನೇ ತಾರೀಕಿಗೆ ನಿಮಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ಚ್ 30ನೇ ತಾರೀಕಿದು ಲಿಸ್ಟ್ ಆಗುತ್ತೆ. ನೆಕ್ಸ್ಟು ನಾವು ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಮಿನಿಮಮ್ 1 ಲಾಟ್ ಅಥವಾ 13 ಶೇರ್ಸ್ ನಾವು ಪರ್ಚೇಸ್ ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ₹14,313 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಾವು 13 ಲಾಟ್ವರೆಗೂ ನಾವು ಅಪ್ಲೈ ಮಾಡ್ಬೋದು ಅದಕ್ಕೆ, ಅಥವಾ 169 ಶೇರ್ಸು ಅದಕ್ಕೆ ₹1,86,069 ಬೇಕಾಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು 24.16% ಇರೋದು, ಅದು ಅಷ್ಟೇ ಇರುತ್ತೆ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಕೂಡ. ವೀಕ್ಷಕರೇ, IPOದಲ್ಲಿ ಅಲಾಟ್ಮೆಂಟ್ ಆಗೋದು ಅದು ಕಂಪ್ಲೀಟ್ಲಿ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. IPOದಲ್ಲಿ IPO ಅಲಾಟ್ಮೆಂಟ್ ಪ್ರಾಸೆಸ್ ಯಾವ ಥರ ಆಗುತ್ತೆ ಮತ್ತು ನಮ್ಮ ಒಂದು ಚಾನ್ಸಸ್ಗಳನ್ನು ನಾವು ಹೆಚ್ಚು ಮಾಡ್ಕೋಬೇಕಾದ್ರೆ ಯಾವ ಥರ ನಾವು ಟ್ರಿಕ್ಸ್ ಮತ್ತು ಟಿಪ್ಸ್ ನಾವು ಫಾಲೋ ಮಾಡಬೇಕಂತೇಳಿ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐಕಾನಲ್ಲಿ ಆ ಒಂದು ವೀಡಿಯೋನ ಆ್ಯಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಇನ್ನೂ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ, ನೀವು ಕೂಡ ಸ್ವಲ್ಪ ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಇವರ ಒಂದು ಕಂಪ್ನಿಯ ಶೇರ್ ಹೋಲ್ಡರ್ಸ್ ನಾವು ನೋಡ್ತಾ ಹೋದಾಗ ರಾಕೇಶ್ ಜುಂಜುನ್ವಾಲ ಅವರು ಒಂದು 3rd ಪ್ಲೇಸಲ್ಲಿ ಬರ್ತಾರೆ. ಇವರ ಒಂದು ಇನ್ವೆಸ್ಟ್ಮೆಂಟ್ ಈ ಒಂದು ಕಂಪ್ನಿಯಲ್ಲಿ ಬಂದ್ಬಿಟ್ಟು 11.38% ಇದೆ. ಸೊ ನೆಕ್ಸ್ಟ್ ಇವರ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ, ಈ ಒಂದು ಕಂಪ್ನಿ 2019ರಲ್ಲಿ ಇದು ₹6 ಕೋಟಿ ಲಾಭನ ತೋರಿಸಿದೆ. 2020ರಲ್ಲಿ ₹26 ಕೋಟಿ ಲಾಸಸ್ನವ್ರು ತೋರಿಸಿದ್ದಾರೆ. 2020ರಲ್ಲಿ ₹10 ಕೋಟಿ ಅಂದರೆ ಲಾಸ್ಟ್ 9 ಮಂತ್ಸಲ್ಲಿ ಇವರು ತೋರಿಸಿರೋದು ₹10 ಕೋಟಿ ಲಾಸಸ್ನ ತೋರಿಸಿದ್ದಾರೆ. ಬಟ್ ಸ್ಟಿಲ್ ಈ ಒಂದು ಕಂಪ್ನಿ ಇನ್ನೂ ಕೂಡ ಅದು ಪ್ರಾಫಿಟ್ಟಿಗೆ ಬಂದಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಅಂದರೆ ಅದು ಸ್ಟೇಬಲ್ ಪ್ರಾಫಿಟ್ ಗ್ರೋತ್ ಈ ಒಂದು ಕಂಪ್ನಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇವರೊಂದು ಕಾಂಪಿಟೇಟಿವ್ ಸ್ಟ್ರೆಂತ್. ಸೊ ಇವರೊಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡೋಕ್ಕಿಂತ ಮುಂಚೆ ಯಾವ ಥರ ಈ ಒಂದು ಇಂಟರ್ನೆಟ್ ವರ್ಲ್ಡ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಅದೇ ಥರ ಈ ಒಂದು ಕಂಪ್ನಿಗೆ ಕೂಡ ಒಂದು ಅಡ್ವಾಂಟೇಜ್ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಒನ್ ಆಫ್ ದ ಲೀಡಿಂಗಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಕಂಪ್ನೀಸ್ಗಳಲ್ಲಿ ಇಂಡಿಯಾದಲ್ಲಿ ಇವರು ಕೂಡ ಒಬ್ಬರಿದ್ದಾರೆ. ಒಂದು ಡೈವರ್ಸಿಫೈಡ್ ಬಿಸ್ನೆಸ್ ಬೇಸ್ಡ್ ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಇದೆ ಈ ಒಂದು ಗೇಮಿಂಗ್ ಪ್ರಾಡಕ್ಟ್ ಮೇಲೆ. ಸ್ಟ್ರಾಂಗ್ ಲೀಡರ್ಶಿಪ್ ಬ್ಯಾಕ್ಡ್ ಬೈ ಮಾರ್ಕ್ಯೂ ಇನ್ವೆಸ್ಟರ್ ಅಂತೆ. ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲು. ಸೊ ಇಷ್ಟೆಲ್ಲ ಅಲ್ಲದೆ ಇವತ್ತಿನ ದಿನ ಈ ಒಂದು ಗೇಮಿಂಗ್ ಇಂಡಸ್ಟ್ರಿ ಮತ್ತು ಗೇಮ್ನ ಆಡ್ತಕ್ಕಂಥ ಸಂಖ್ಯೆ ಕೂಡ ದಿನದಿಂದ ದಿನ ಹೆಚ್ಚಾಗ್ತಾಯಿದೆ. ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಸೊ ಜನ ಇವಾಗೆಲ್ಲ ಫಿಸಿಕಲ್ ಗೇಮ್ಸ್ ಎಲ್ಲ ಬಿಟ್ಟು ಇವಾಗ ವರ್ಚುವಲ್ ಗೇಮ್ಸ್ ಕಡೆ ಅವರು ಮೂವ್ ಆಗ್ತಿದ್ದಾರೆ. ಸೊ ಇದು ಕೂಡ ಈ ಒಂದು ಕಂಪ್ನಿಗೆ ಅಡ್ವಾಂಟೇಜ್ ಆಗುತ್ತೆ. ಇದೆಲ್ಲವೂ ಬಂದ್ಬಿಟ್ಟು ಈ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ನೆಕ್ಸ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಹೋದಾಗ ನನಗೆ ಕಾಣಿಸಿದ ಮೊದಲೇ ರಿಸ್ಕ್ ಫ್ಯಾಕ್ಟರ್ಸ್ ಏನಂದರೆ ಅಟ್ರೇಷನ್ ರೇಷಿಯೋ ಈ ಒಂದು ಕಂಪ್ನಿಯಲ್ಲಿ ಜಾಸ್ತಿ ಇದೆ. ಏನಿದೆ ಅಟ್ರೇಷನ್ ರೇಷಿಯೋ ಅಂತಂದರೆ ಕಂಪ್ನಿಯಲ್ಲಿ ಕೆಲಸ ಬಿಡ್ತಕ್ಕಂಥ ಎಂಪ್ಲಾಯೀಸ್ಗಳ ಸಂಖ್ಯೆ ಈ ಒಂದು ಕಂಪ್ನಿಯಲ್ಲಿ 35% ಇದೆ ವರ್ಷ. ಈ ಒಂದು ವರ್ಷ ಒಂದು 35% ಜನ ಈ ಒಂದು ಕೆಲಸ ಬಿಟ್ಟರೆ ಇದು ಗೇಮಿಂಗ್ ಕಂಪ್ನಿ. ಇಲ್ಲಿ ಸ್ಕಿಲ್ಲು ಮತ್ತು ಒಂದು ನಾಲೆಜ್ ಇರ್ತಕ್ಕಂಥ ಪ್ರೊಫೆಷ್ನಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾರಾದರೂ ಹೊಸಬ್ರು ಬಂದರೆ ಅವರಿಗೆ ಈ ಒಂದು ನಾಲೆಜ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅವರು ಕೂಡ ಮತ್ತೆ ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡೋದು ಅಷ್ಟು ಈಸಿ ವರ್ಕ್ ಅಲ್ಲ. ಮತ್ತು ಅದೊಂದು 5-6 ತಿಂಗಳದ್ದು ಟೈಮ್ ಕನ್ಸ್ಯೂಮಿಂಗ್ ವರ್ಕ್ ಅದು. ಬಟ್ ನನಗೆ ಗೊತ್ತಾಗಿಲ್ಲ ಏನಕ್ಕೆ ಈ ಒಂದು ಕಂಪ್ನಿಯಲ್ಲಿ ಇಷ್ಟು ಜನ ಬಿಡ್ತಾ ಇದ್ದಾರೆ ಅಂತೇಳಿ. ಇದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಇದು ಮೇನಾಗಿ ಗೇಮಿಂಗ್ ಕಂಪ್ನಿ ಆಗಿರೋದ್ರಿಂದ ಒಳ್ಳೊಳ್ಳೆ ಟ್ಯಾಲೆಂಟ್ಗಳನ್ನು ಅವರು ಉಳಿಸ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಕಂಪ್ನಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಬರೋದು ಇವರ ಒಂದು ಫೈನಾನ್ಷಿಯಲ್ಸ್ ಅನ್ನೋದು ಒಂದು ಸ್ಟೇಬಲ್ ಪ್ರಾಫಿಟ್ ಗ್ರೋತ್ ಅಥವಾ ರೆವಿನ್ಯೂ ಗ್ರೋತ್ ಈ ಒಂದು ಕಂಪ್ನಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಸೊ ವೀಕ್ಷಕರೇ, ಕೊನೆಯದಾಗಿ ಈ ಒಂದು IPO ಬಗ್ಗೆ ನನ್ನ ಅನಿಸಿಕೆನ ಕೇಳಿದರೆ, ಇವತ್ತಿನ ದಿನ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತಕ್ಕಂತಹ ಫಸ್ಟ್ ಗೇಮಿಂಗ್ ಕಂಪ್ನಿ ಬಂದ್ಬಿಟ್ಟು ಈ ಒಂದು ನಜಾರಾ ಟೆಕ್ನಾಲಜೀಸ್. ಸೊ ಹಾಗಾಗಿ ಒಂದು ಒಳ್ಳೆಯ ಲಿಸ್ಟಿಂಗೇನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಂತಂದರೆ ಈ ಒಂದು ಗೇಮಿಂಗ್ ಇಂಡಸ್ಟ್ರಿ ಏನಿದೆಯಲ್ಲ ಅದೊಂದು ನೆಕ್ಸ್ಟ್ ಫ್ಯೂಚರ್ ಇದೆ. ಅಂದರೆ ಒಂದು ನೆಕ್ಸ್ಟ್ 10 ಇಯರ್ಸಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಸರ್ವೈವ್ ಆಗ್ಬೋದು ಅಂತ ನಾವು ನೋಡ್ತಾ ಹೋದಾಗ ಅದರಲ್ಲಿ ಬರ್ತಕ್ಕಂಥ ಕಂಪ್ನೀಸ್ಗಳಲ್ಲಿ ಇದು ಕೂಡ ಒಂದು ಬರುತ್ತೆ, ಒಂದು ಗೇಮಿಂಗ್ ಇಂಡಸ್ಟ್ರಿ. ಸೊ ಇವಾಗ ಗೇಮ್ ಆಡ್ತಕ್ಕಂಥವ್ರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗ್ತಾ ಇದೆ. ಕಂಟ್ರಿಯಿಂದ ಕಂಟ್ರಿಗೆ ಅದು ಹೆಚ್ಚಾಗ್ತಾನೆ ಇದೆ ಒಂದು ಗೇಮಿಂಗ್ ಕ್ರೇಜು. ಸೊ ಹಾಗಾಗಿ ಈ ಒಂದು ಕಂಪ್ನಿಗೆ ಒಂದು ಲಾಂಗ್ ಲೈಫ್ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಲಾಂಗ್ ಟರ್ಮ್ವರೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ಕಂಪ್ನಿನ ನಾವು ಸೆಲೆಕ್ಟ್ ಮಾಡ್ಬೋದು. ಬಟ್ ಫೈನಾನ್ಷಿಯಲ್ ಕಂಡೀಷನ್ಸ್ ಇನ್ನೂ ಕೂಡ ಈ ಒಂದು ಕಂಪ್ನಿಯಲ್ಲಿ ಸ್ಟೇಬಲ್ ಆಗಿಲ್ಲ. ಬಟ್ ಅದು ಬಿಟ್ಟರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಈ ಒಂದು ಕಂಪ್ನಿನ ನಾವು ಪ್ರಿಫರ್ ಮಾಡ್ಬೋದು. ಈ ಒಂದು ಸೆಕ್ಟರ್ಗೆ, ಗೇಮಿಂಗ್ ಸೆಕ್ಟರ್ಗೆ ಒಂದು ಲಾಂಗ್ ಲೈಫ್ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೇ ಒಂದು ಫಸ್ಟ್ ಕಂಪ್ನಿ ಆಗಿರೋದ್ರಿಂದ ನಾವು ಈ ಒಂದು ಕಂಪ್ನಿನ ಬೇರೆ ಯಾವುದೇ ಒಂದು ಕಂಪ್ನಿ ಜೊತೆ ನಾವು ಕಂಪೇರ್ ಮಾಡೋದಕ್ಕೆ ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. IPOಗೆ ಬಂದರೆ ಇವತ್ತಿನ ದಿನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದ್ಬಿಟ್ಟು ಈ ಒಂದು ಕಂಪ್ನಿನ ಒಂದು 60% ಇದೆ. ನಾನು ಕೂಡ ಈ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೇನಾದರೂ ಈ ಒಂದು ಶೇರ್ಸ್ ಏನಾದರೂ ಅಲಾಟ್ಮೆಂಟ್ ಆದರೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ಈ ಒಂದು ನಜಾರಾ ಟೆಕ್ನಾಲಜೀಸ್ ರಿಲೇಟೆಡ್ ಡೀಟೇಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋ ಮೂಲಕ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.